ಫೋನಿನಲ್ಲಿರೋ ಅಜಾನ್ ಅಲಾರಾಮ್ಗೆ ಬೆಚ್ಚಿ ಬಿದ್ರ. Yeah, this time we need everybody to have their heads down and hands up. ಅಜಾನ್ ಅಲಾರಾಮ್ ಅನ್ನ ಕೇಳಿ ಬಾಂಬ್ ಅಂತ ಅಂದ್ಕೊಂಡ್ರು. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಸಪನಾ. ವಿಮಾನ ಪ್ರಯಾಣದ ವೇಳೆ ಭದ್ರತಾ ಕ್ರಮಗಳು ಅತ್ಯಂತ ಕಠಿಣವಾಗಿರೋದು ಸಾಮಾನ್ಯ. ಆದರೆ ಕೆಲವೊಮ್ಮೆ ಅತಿಯಾದ ಅನುಮಾನಗಳು ಅನಗತ್ಯ ವಿವಾದಗಳಿಗೆ ಕಾರಣ ಆಗುತ್ತೆ. ಹೌದು, ಪ್ರಯಾಣಿಕನ ಮೊಬೈಲ್ ಫೋನ್ನಲ್ಲಿ ಮೊಳಗಿದ ಅಜಾನ್ ಅಲಾರಾಮ್ ಅನ್ನ ಬಾಂಬ್ ಬೆದರಿಕೆ ಅಂತ ತಪ್ಪಾಗಿ ಗ್ರಹಿಸಿದ ಕಾರಣ ವ್ಯಕ್ತಿಯೊಬ್ಬರನ್ನ ವಿಮಾನದಿಂದ ಕೆಳಗಿಳಿಸಿದ ಘಟನೆ ಅಮೆರಿಕಾದಲ್ಲಿ ನಡೆದಿದೆ. ಸೌತ್ ವೆಸ್ಟ್ ಏರ್ಲೈನ್ಸ್ನ ವಿಮಾನದಲ್ಲಿದ್ದ ಪ್ರಯಾಣಿಕನ ಫೋನ್ನಲ್ಲಿ ಅಜಾನ್ ಅಲಾರಾಮ್ ಆಗಿದೆ. ಇದನ್ನ ಬಾಂಬ್ ಬೆದರಿಕೆ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡ ಪರಿಣಾಮ ಫ್ಲೋರಿಡಾಗೆ ತೆರಳುತ್ತಾ ಇದ್ದ ವಿಮಾನವನ್ನ ಜಾರ್ಜಿಯಾ ರಾಜ್ಯದಲ್ಲಿ ತುರ್ತು ಭೂಸ್ಪರ್ಶ ಮಾಡಿಸಲಾಗಿದೆ. ಆ ವ್ಯಕ್ತಿಯನ್ನ ವಿಮಾನದಿಂದ ಕೆಳಗಿಳಿಸಲಾಗಿದೆ. ವಿಮಾನದಲ್ಲಿದ್ದ ಕೆಲ ಪ್ರಯಾಣಿಕರು ಆ ವ್ಯಕ್ತಿಯ ಫೋನ್ ಅಲಾರಾಮ್ ಅನ್ನ ತಪ್ಪಾಗಿ ಗ್ರಹಿಸಿ ಭದ್ರತಾ ಸಿಬ್ಬಂದಿಗೆ ಮಾಹಿತಿಯನ್ನ ನೀಡಿದ ಹಿನ್ನೆಲೆ ಅಧಿಕಾರಿಗಳು ತಕ್ಷಣವೇ ಈ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಮಾಹಿತಿಯ ಪ್ರಕಾರ ಶುಕ್ರವಾರ ರಾತ್ರಿ ಫೋರ್ಟ್ ಲಾಡರ್ಡೆಲ್ ಹಾಲಿವುಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸೌತ್ ವೆಸ್ಟ್ ಏರ್ಲೈನ್ಸ್ ವಿಮಾನ ತೆರಳುತ್ತಾ ಇತ್ತು. ಇಸ್ಲಾಮಿಕ್ ಕ್ಯಾಲೆಂಡರ್ನ ಪವಿತ್ರ ಮಾಸವಾದ ರಂಜಾನ್ಗಾಗಿ ಪ್ರಾರ್ಥನೆಯನ್ನ ಮಾಡೋದಕ್ಕೆ ತನ್ನ ಫೋನ್ನಲ್ಲಿ ಟೈಮರ್ ಅನ್ನ ಹೊಂದಿಸಿಕೊಂಡಿದ್ದ ಪ್ರಯಾಣಿಕನ ಜೊತೆಗೆ ಈ ಘಟನೆ ನಡೆದಿದೆ ಅಂತ NBC ನ್ಯೂಸ್ ವರದಿಯನ್ನ ಮಾಡಿದೆ. ಯಾವುದೇ ಬೆದರಿಕೆ ಇಲ್ಲ, ಹೀಗಾಗಿ ಯಾವುದೇ ಆರೋಪಗಳನ್ನ ದಾಖಲಿಸಲಾಗುವುದಿಲ್ಲ ಅಂತ ಅಟ್ಲಾಂಟಾದಲ್ಲಿರೋ FBI ವಕ್ತಾರರು ತಿಳಿಸಿದ್ದಾರೆ. ತಪ್ಪು ತಿಳುವಳಿಕೆಯಿಂದ ಶುಕ್ರವಾರ ಫ್ಲೈಟ್ 2094ನ ಸೌತ್ ವೆಸ್ಟ್ ಏರ್ಲೈನ್ಸ್ ಸಿಬ್ಬಂದಿ ಹೆಚ್ಚಿನ ಎಚ್ಚರಿಕೆಯಿಂದ ಅಟ್ಲಾಂಟಾಗೆ ವಿಮಾನವನ್ನು ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ತಪ್ಪು ತಿಳುವಳಿಕೆ ಮತ್ತು ವಿಳಂಬಕ್ಕಾಗಿ ಗ್ರಾಹಕರಲ್ಲಿ ಕ್ಷಮೆಯನ್ನ ಕೇಳ್ತೀವಿ. ನಮ್ಮ ಗ್ರಾಹಕರ ಸುರಕ್ಷತೆಗಿಂತ ಸೌತ್ ವೆಸ್ಟ್ಗೆ ಹೆಚ್ಚು ಮುಖ್ಯವಾದದ್ದು ಯಾವುದೂ ಇಲ್ಲ ಅಂತ ಸೌತ್ ವೆಸ್ಟ್ ಏರ್ಲೈನ್ಸ್ ಹೇಳಿದೆ. ಭದ್ರತಾ ಕಾಳಜಿಯ ಕಾರಣ ಪ್ರಯಾಣಿಕರನ್ನ ಸ್ಥಳಾಂತರಿಸಿದ ನಂತರ ಬಾಂಬ್ ಬೆದರಿಕೆ ವಿಡಿಯೋವನ್ನ ಬಹಿರಂಗಪಡಿಸಲಾಗಿದೆ. ಈ ಘಟನೆಯ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದು ಕಳವಳವನ್ನ ಹುಟ್ಟುಹಾಕಿದೆ. ದೊಡ್ಡ ಚರ್ಚೆಗೂ ಕೂಡ ಇದು ಕಾರಣ ಆಗಿದೆ. ಹಲವರು ಇದನ್ನ ಮುಸ್ಲಿಂ ಸಮುದಾಯ ವಿರುದ್ಧದ ಪೂರ್ವಾಗ್ರಹದ ಉದಾಹರಣೆಯಾಗಿ ಟೀಕೆ ಮಾಡಿದ್ದಾರೆ. ಧಾರ್ಮಿಕ ಆಚರಣೆಗೆ ಸಂಬಂಧಿಸಿದ ಸಾಮಾನ್ಯ ಅಲಾರಾಮ್ ಅನ್ನ ಬಾಂಬ್ ಬೆದರಿಕೆ ಅಂತ ಭಾವಿಸಲಾಗುವುದು ಅತಿಯಾದ ಪ್ರತಿಕ್ರಿಯೆ ಅಂತ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಇನ್ನೊಂದು ಕಡೆ ವಿಮಾನಯಾನ ಭದ್ರತಾ ನಿಯಮಗಳು ಅತ್ಯಂತ ಕಟ್ಟುನಿಟ್ಟಾಗಿರೋ ಹಿನ್ನೆಲೆ ಯಾವುದೇ ಅನುಮಾನಾಸ್ಪದ ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸುವುದು ಸಿಬ್ಬಂದಿಯ ಕರ್ತವ್ಯ ಅಂತ ಇನ್ನು ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ಈ ಘಟನೆ ಭದ್ರತಾ ಕ್ರಮಗಳು ಮತ್ತು ಧಾರ್ಮಿಕ ಸಂವೇದನೆಗಳ ನಡುವಿನ ಸಮತೋಲನದ ಕುರಿತು ಮತ್ತೊಮ್ಮೆ ಚರ್ಚೆಯನ್ನ ಹುಟ್ಟುಹಾಕುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಘಟನೆ ಸಮಾಜದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳೋ ಮನೋಭಾವದ ಅಗತ್ಯವನ್ನ ನೆನಪು ಮಾಡುತ್ತೆ. ಭದ್ರತೆ ಮಹತ್ವದ್ದಾದರೂ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಆಚರಣೆಗಳನ್ನು ತಪ್ಪಾಗಿ ಅರ್ಥೈಸದಂತೆ ಜಾಗರೂಕತೆ ವಹಿಸೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.